ಬಿರಿಯಾನಿ ಮಾಡ್ತಾ ಇದೀವಿ. ಬಿರಿಯಾನಿಗೆ ಏನೇನು ಹಾಕ್ತೀನಿ ಅಂತ ರೆಸಿಪೀಸ್ ಹೇಳ್ತೀನಿ ನೋಡಿ. ಫಸ್ಟ್ ಎಣ್ಣೆ ಮತ್ತೆ ತುಪ್ಪ ಎರಡು ಸ್ವಲ್ಪ ಹಾಕೊಳ್ಳಿ. ನೆಕ್ಸ್ಟ್ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ. ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ಲೇವರ್ ಬಿಟ್ಕೊಂಡ್ಮೇಲೆ ಸ್ಪೈಸಸ್ ಎಲ್ಲ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಸೊ 18 ವರ್ಷ ಸತತವಾಗಿ 18 ವರ್ಷ ಒಂದೇ ಟೀಮಲ್ಲಿ ಅವರು ಆಡ್ಕೊಂಡು ಬಂದಿದ್ದಾರೆ. ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಸೊ ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದೀನಿ. ಬ್ಯಾಕ್ಗ್ರೌಂಡ್ ಅಲ್ಲಿ ಮಿಕ್ಸಿ ರುಬ್ಬಿದ್ದಾರೆ, ಬೇಜಾರು ಮಾಡ್ಕೊಬೇಡಿ. ಈರುಳ್ಳಿ ಫ್ರೈ ಮಾಡ್ತಾ ಇದೀನಿ. ಫ್ರೈ ಆದ್ಮೇಲೆ ನೋಡಿ ಈ ತರ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ್ಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಆವಾಗ ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಟೊಮೆಟೊ ಎಲ್ಲ ಬೆಂದ್ಮೇಲೆ ಫುಲ್ ಸಿಪ್ಪೆ ಬಿಟ್ಕೊಬೇಕು. ಸಿಪ್ಪೆಲ್ಲ ಬಿಟ್ಕೊಂಡ್ಮೇಲೆ ಈ ಪೇಸ್ಟಿಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಸ್ಪೈಸಸ್ ಒಂದೊಂದು ಸಿಂಪಲ್ ಆಗಿ, ಮತ್ತೆ ಕೊತ್ತಂಬರಿ, ಪುದೀನ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತೆ ಇದು ಗೋಡಂಬಿ ಹಾಕಿ ಪೇಸ್ಟ್ ಮಾಡಿಕೊಂಡು ಈ ಪೇಸ್ಟ್ನ ಇದಕ್ಕೆ ಇವಾಗ ಬಿರಿಯಾನಿಗೆ ಹಾಕೊಳ್ತಾ ಇದೀವಿ. ಮಸಾಲೆ ಎಲ್ಲ ಕುದ್ದು ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಡ್ಬೇಕಾದಾಗ ಸೊ ನಾವು ಇವಾಗ ಬೇಯಿಸ್ಕೊಂಡಿರ್ತೀವಿ ಮಟನ್ಗೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಲೇಟಾಗಿ ಉಪ್ಪು ಹಾಕೊಂಡು ಈ ಮಟನ್ನ ಬೇಯಿಸ್ಕೊತಾ ಇದ್ದೀನಿ ನಾನು. ಇದಕ್ಕೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊತೀವಿ. 1 ಸ್ಪೂನ್ ಗರಂ ಮಸಾಲ. ಮಸಾಲೆ ಎಲ್ಲ ಮಟನ್ ಬಿಡ್ದು ಆದ್ಮೇಲೆ 1 ಸ್ಪೂನ್ ಗರಂ ಮಸಾಲ ಮತ್ತೆ 1 ಸ್ಪೂನು ಧನಿಯಾ ಪೌಡರ್ ಹಾಕೋಬೇಕು. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಲಿ. ಸ್ವಲ್ಪ ಮಟನ್ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ದು ಮಸಾಲೆ ಎಲ್ಲ ಅದಕ್ಕೆಲ್ಲ ಇದಾದ್ಮೇಲೆ ನೆಕ್ಸ್ಟ್ ಅಕ್ಕಿ ಹಾಕೊತಾ ಇದ್ದೀನಿ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕೊಂತೀರೋ ಅದೇ ಗ್ಲಾಸಲ್ಲೇ ನೀರು ಹಾಕೊಳ್ಳಿ. 1:2 ಪ್ರಕಾರ ಹಾಕೊಳ್ಳಿ. 3 ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ ಈ ಅಳತೆಯಲ್ಲಿ. ಇದೇ ಅಳತೆಯಲ್ಲಿ ನಾನು 6 ಗ್ಲಾಸ್ ನೀರು ಹಾಕೊತೀನಿ. ಬಿಸಿನೀರು ಕಾಯಕ್ಕಿಟ್ಟಿದೆ. ಸೊ ನೀವು ಬಿಸಿನೀರಾದ್ರೂ ಹಾಕೋಬಹುದು, ಇಲ್ಲ ತಣ್ಣೀರಾದ್ರೂ ನಿಮ್ ಇಷ್ಟ ಯಾವ್ದು ಬೇಕಾದ್ರೂ ಹಾಕೋಬಹುದು. 6 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಕಾಯಿ ಹಾಲು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಏನಾದ್ರು ಬೇಕು ಅಂದ್ರೆ ಸೊ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕದಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಹಾಳಾಗ್ಬಿಟ್ಟಿದೆ ಗೈಸ್, ತಗೋಬೇಕು ಹೊಸದು. ಸ್ವಲ್ಪ ಸಪ್ಪೆ ಇದೆ ಅಷ್ಟೇ. ಟೇಸ್ಟ್ ಮಾತ್ರ ಸಕ್ಕದಾಗಿದೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಸಕ್ಕದಾಗಿದೆ ಟೇಸ್ಟ್. ಆವಾಗ ನೀವು ದಮ್ ಕಟ್ಕೋಬೇಕು. ನೋಡಿ ಈ ತರ ಅರ್ಧ ಬೇಯಬೇಕು ಸ್ವಲ್ಪ. ಆವಾಗ ದಮ್ ಕಟ್ಟಬೇಕು. ಯಾವ್ದಾದ್ರು ಒಂದು ಹಳೆ ಹಂಚಿ ಯೂಸ್ ಮಾಡದೇ ಇರೋಂಥ ಹಂಚಿಡಿ. ಇದು ಸುಮಾರು ವರ್ಷದಿಂದ ಯೂಸ್ ಮಾಡ್ತೀನಿ, ಅದಕ್ಕೆ ಈ ಹಂಚಿ ಹಿಂಗಾಗಿದೆ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಇದ್ರ ಮೇಲೆ ಯಾವ್ದಾದ್ರು ಒಂದು ವೆಯ್ಟ್ ಇಡಿ. ಇದ್ರ ಮೇಲೆ ಇವಾಗ ನನಗೆ ಒಂದು ವೆಯ್ಟ್ ಇಡ್ತೇನೆ. ಸೊ ಇದೊಂದು 20 ಮಿನಿಟ್ಸ್ ಬಿಟ್ಟರೆ ಹಾಗೆ ದಮ್ ಕಟ್ಕೊಳ್ಳುತ್ತೆ. ನೀಟಾಗಿ ಅನ್ನೂ ಸಹ ಬೇಯ್ಕೊಳ್ಳುತ್ತೆ.